ಹಾಯ್ ಜನರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನೀನೇ ಅದ್ ಹೆಂಗ್ ಅನ್ಕೊಂಡ್ಬಿಡ್ತೀಯ ಕಿಪ್ಪಿ, ನಾವು ಚೆನ್ನಾಗಿದೀವಂತ. ನೋಡಿಲ್ಲಿ ನಂದು ಒಂದು ಕಣ್ಣು ಡಳಂಬ್ರಿ ಹಣ್ಣಾಗೈತಿ. ಇವಾಗ ಸದ್ಯಕ್ಕೆ ನನ್ ಕಣ್ ಪ್ರಾಬ್ಲಮ್ ಆಗಿದೆ. ನಂದು ಹಂಗೆ ಆಗೈತಿ ಕಿಪ್ಪಿ. ಅವನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ತುಂಬಾ ಪೇನ್ ರಾತ್ರಿ ಆದ್ರೆ. ಸನ್ ಗ್ಲಾಸ್ ಹಾಕ್ಬೇಕು, ಇದು ಸರಿ ಹೋಗತ್ತಕ್ಕ? ಓ, ಸನ್ ಗ್ಲಾಸ್ ಹಾಕೊಂಡ್ರೆ ಕಮ್ಮಿ ಆಗುತ್ತಾ? ಹಂಗಂತಂದ್ರೆ ಚೇಂಜ್. ನಾನು ಎಲ್ಲೂ ಓಡಾಡಕ್ಕಾಗಲ್ಲ. ಕುಂತ್ರು ಸುಮ್ನೆ ಕುಂದಿರ್ತೀಯ. 108 ಜಾಸ್ತಿ ನಿಂಗೆ. ಸೊ ನಮ್ಮನೇಲಿ ಒಂದು ಪುಟ್ಟು ಬೆಕ್ ಮರಿ ಬಂದಿದೆ. ಥ್ಯಾಂಕ್ ಯು ಮೋನು. ನಮ್ಮನೇಲಿ ಒಂದ್ ನಾಯಿ ಮರಿ ಮುಂಚೆಯಿಂದಾನು ಇದೆ. ಥ್ಯಾಂಕ್ ಯು ಓರಿಯೋ. ಮೋನು ಒಂದು ಮಗು, ಅದಕ್ಕೊಂದು ಮಗು ಅಂದಾಗ ತುಂಬಾ ಖುಷಿ ಆಯ್ತು. ನಮ್ ಓರಿಯೋನೇ ನಾವು ಮಗು ಅನ್ಕೊಂಡ್ ಸಾಕಿದ್ವಿ, ಬಟ್ ಇದ್ರ ಜೊತೆ ಒಂದ್ ಹೆಣ್ಣು ಬಿಟ್ಟಾಗೆ ಗೊತ್ತಾಯ್ತು ಇದು ಒಂದ್ ಮಗು ಹುಟ್ಸೋಷ್ಟು ದೊಡ್ಡದಾಗೈತಂತ. ಥ್ಯಾಂಕ್ ಯು ಓರಿಯೋ. ಮತ್ತೆ ನಾನೇನು ಅಂತ ಹೇಳಿ ಎಲ್ಲರಿಗೂ ಪ್ರೂವ್ ಮಾಡ್ಬೇಕು ಅಂತಿಲ್ಲ. ನೀನೇನಂತ ನಮಗ್ ಚೆನ್ನಾಗ್ ಗೊತ್ತು ಬಿಡು ಕಿಪ್ಪಿ, ನೀನ್ ಯಾಕೆ ಸುಮ್ನೆ ತಲೆ ಕೆಡ್ಸ್ಕೊತೀಯ? ಸೊ ಯಾರು ಏನಾದ್ರೂ ಅನ್ಕೊಳ್ಳಿ, ನಮ್ ಕೆಲ್ಸ ನಾವ್ ಮಾಡ್ತಾ ಮುಂದೆ ಹೋಗೋಣ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಹಿಂಗಂದು ಮುಂದೊಂದಿನ ಕಮಿಟ್ ಆದೆ ಅನ್ಕೋ. ಇವಾಗ ಜೇನುಳ ಬರೀ ನಿನಗೆ ಒಂದೇ ಕಣ್ಣಿಗೆ ಕಡ್ದತಿ, ನಾನ್ 2 ಕಣ್ಣಿಗೆ ಕಡ್ದ್ ಬಿಡ್ತೀನಿ, ಕಣ್ಣೇ ಕಾಣಬಾರ್ದು. ಥ್ಯಾಂಕ್ ಯು ಅಂತ ಹೇಳ್ತಾ ಲವ್ ಯು ಆಲ್. ಥ್ಯಾಂಕ್ ಯು ಟು ಜೇನುಳ ಕಮ್ಯುನಿಟಿ. ಲವ್ ಯು ಕಿಚನ್. ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗ್ಲೂ ಕೋತಿ ಕುರಿ ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ನೀವ್ ಯಾವಾಗ್ಲೂ ಕೋತಿ ಕುರಿ ಅಂತ ಮಾತಾಡ್ತೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ? ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ಮನೆ ಇತ್ತು. ಅಲ್ಲಿಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಅವ್ರ ಮಗು ಹುಟ್ಟಿತು. ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು. ಸುಮ್ನಿರಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ಝೂ ಇಂದ ಬಂದಿಲ್ಲ, ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು. ನಾವು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಮಾತಾಡ್ತಾಳೆ, ಏನಮ್ಮ ನಿಂದ ನಾನು 10 ರೂಪಾಯಿ ತಿಂದಿರೋದು? ಇಲ್ಲ ನಿಮ್ಗೆ ಯಾರಿಗಾದ್ರೂ ಆಗ್ಲಿ, ನಾನು ಏನನ್ನ 10 ರೂಪಾಯಿ ಮೋಸ ಮಾಡಿದ್ರೆ ಹೇಳ್ರಿ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತಿಂದ ಬದುಕುದು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂತ್ ಬಿಡ್ಬೇಕಾ? ಅಷ್ಟೇ ಹಾಕಲೇ. ಎಣ್ಣಿದ ಮುಂದೆ ಆಡ್ತಾರಲ್ಲ, ಟಂಕಿಣಕಾಯ ನಕ್ಕಣಕಾಯ ಟಂಕಿಣಕಾಯ ನಕ್ಕಣಕ ಡಬ್ಬ ಕೂತು. ಇನ್ನು ಏನೋ ಬೇಕಣ? ಬಿರ್ಬಡ್ಡು ಐ ಲವ್ ಯು. ನಮ್ಮ ಮಂಡ್ಯ ಆದ್ಮೇಲೆ ಆನೆ ನೀರಿನಲ್ಲಿ ಬಾತು ಕೋಳಿ. ಇವಾಗ ಟೈಮ್ ವೇಸ್ಟ್ ಮಾಡಕ್ ಬೇಡ. ಮತ್ತೇನ್ ಮಾಡೋಣ? ಬೀಚ್ ಹತ್ರ ಹೋಗೋಣ ಬನ್ನಿ. ನೀವು ಬಿಡ್ರಿ ಸಾವುಕಾರ ಮಂದಿ ಬೀಚ್ಗೆಲ್ಲ ಹೋಗ್ತೀರಾ, ನಾವಿಲ್ಲೇ ಕೆರೆ ಇಲ್ಲ ಕೃಷಿ ಹೊಂಡಕ್ ಹೋಗ್ತೀವಿ. ಪರ್ಫ್ಯೂಮ್ ಇದಾಕೋತಿದೀನಿ ನಾನು ಇವತ್ತು. ಶಂಟಿ ಹೊತ್ತು ಇದನ್ನ ಹಾಕೊಂತೀನಿ. ನಮ್ದು ಬಿಡ್ರಿ 100 ರೂಪಾಯಿ ಬ್ರ್ಯಾಂಡ್. ಟೈಮ್ ವೇಸ್ಟ್ ಮಾಡದೆ ನಮ್ಮ ಪೂಲ್ ಅನ್ನು ನಿಮಗೆ ತೋರಿಸಿದ. ಟೈಮ್ ವೇಸ್ಟ್ ಮಾಡ್ರಿ ಬೇಡ ಅನ್ನಲ್ಲ, ಆದ್ರೆ ನಿಮ್ ಪೂಲ್ ತೋರ್ಸಕ್ ಹೋಗ್ಬೇಡ್ರಿ, ಹಿಂದೆ ಕಾಣಿಸ್ತೈತೆ ಆಲ್ರೆಡಿ. ಇವಾಗ ನಾನು ನೀರ್ ಒಳಗಡೆ ಡೈ ಮಾಡ್ತೀನಿ. ಆಕ್ಚುಲಿ ನನಗೆ ಸ್ವಿಮ್ಮಿಂಗ್ ಸಕ್ಕದಾಗಿ ಬರುತ್ತೆ. ಆಕ್ಚುಲಿ ನನಗೂ ಚೆನ್ನಾಗಿ ಈಜಕ್ ಬರ್ತೈತಿ. ನನಗೆ ಬಾವಿಲಿ ಈಜ್ ಅಭ್ಯಾಸ. ಈ ತರ ದುಡ್ಡೆಲ್ಲ ಕೊಟ್ಟು ಪೂಲ್ ಒಳಗೆ ಇಳಿಯಂತ ಅಭ್ಯಾಸ ಇಲ್ಲ. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ. ಮುಚ್ಚಿಕೊಡು. ಇಡೀ ಊರಿಗೆ ಗೊತ್ತಿದೆ ನೀವೇನಂತಂದೇಳಿ, ಮತ್ತೆ ಯಾಕೆ ಅಭಿನಯ? ಉಸಿರು ಕಟ್ಟಿಕೊಡು. ಮೂಗಿ ಗೊತ್ತಾಗತಿ, ಬಾಯಿ ಗೊತ್ತಾಗತಿ, ಏನ್ರಿ ನಿಮ್ದು ರೀ? ನೀವು ಆಲ್ರೆಡಿ ಹೆಣನ ಹೊತ್ತು ಬಿಟ್ರಿ. ಶಂಟ್ ಬಾರ ಗೊತ್ತಾ ನಿಮಗೆ? ಇಲ್ಲ, ಚಾನ್ಸೇ ಇಲ್ಲ. ಹತ್ತಿರ ಬಂದು ಕೊಡು. ಓಹೋ, ನಾಚಿಕೆ ಆಗಿದ್ರೆ ಟಕಳೆ ಮಾವನ್ ಜೊತೆ ರೀಲ್ಸ್ ಮಾಡ್ತಾ ಇರ್ಲಿಲ್ಲ ನೀವು. ನಾಚಿಕೆ ಊರಿಂದ ಆಚಿಕೆ ಅಂತಂದೇಳಿ ಬಲಗಾಲ ಒದ್ಬಿಟ್ಟಿರ ನೀವು. ನಿಮಗೆ ತಿಳಿದಂಗ್ ಕೊಡ್ರಿ, ನಿಮ್ ಇಷ್ಟ ಅದ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫ್ರೆಂಡ್ಸ್. ಇಲ್ಲಿ ಏನೋ ಆಗಿದೆ, ಬಟ್ ನನ್ಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತಂದೇಳಿ. ಸೊ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್. 12 ಜನರದ್ದು ಹೊಟ್ಟೆ ಆದ್ರೆ ಆ ಹುಡುಗಿದು ಹೊಟ್ಟೆನೆ. ಅವಳದೇನ್ ಗಾರ್ಬೇಜ್ ತೊಟ್ಟಿ ಅಲ್ಲ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.
ನನಗೆ ಶನಿವಾರ ಮತ್ತೆ ಭಾನುವಾರದ ಎಪಿಸೋಡ್ ನೋಡಿದ್ಮೇಲೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಅಶ್ವಿನಿ ಮೇಡಮ್ ಅವ್ರಿಗೆ ಯಾಕೆ ಸುದೀಪ್ ಸರ್ ಯಾರಿಗೂ ಏನು ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಎಷ್ಟೇ ಜಗಳ ಆಗಿರ್ಬೋದು, ಏನೇ ಆಗಿರ್ಬೋದು, ಏನೇ ಕುತಂತ್ರಗಳಾಗಿರ್ಬೋದು, ಇದೆಲ್ಲ ನಡೀತಾ ಇರೋದೇ ಅಶ್ವಿನಿ ಮೇಡಮ್ ಅವರಿಂದ. ಆದ್ರೆ ಸುದೀಪ್ ಸರ್ ಯಾಕೆ ಅಶ್ವಿನಿ ಮೇಡಮ್ ಅವ್ರಿಗೆ ಏನು ಹೇಳ್ತಾ ಇಲ್ಲ? ಇದೇನ್ ಭಯ ಅಂತ ತಿಳ್ಕೊಬೇಕಾ? ಅವರು ಹೊರಗಡೆ ಕನ್ನಡ ಪರ ಹೋರಾಟಗಾರ್ತಿ ಇರ್ಬೋದು, ಆದ್ರೆ ಮನೇಲಿ ಅವ್ರು ಹೇಗ್ ನಡ್ಕೋತಾ ಇದ್ದಾರೆ, ಹೇಗ್ ನಡೆಸ್ಕೋತಾ ಇದ್ದಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗತ್ತೆ ಅಲ್ವಾ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಎಲ್ರಿಗೂ ಹೇಳ್ತಾ ಇದ್ದಾರೆ, ಧನುಷ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಧ್ರುವ ಅವ್ರಿಗೆ ಹೇಳ್ತಾ ಇದ್ದಾರೆ, ಕಾಕ್ರೋಜ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಗಿಲ್ಲಿ ಕಾವ್ಯ ಅವ್ರಿಗೆ ಹೇಳ್ತಾ ಇದ್ದಾರೆ, ಎಲ್ರಿಗೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅಶ್ವಿನಿ ಮೇಡಮ್ ಮಾತ್ರ ಯಾರು ಏನು ಹೇಳ್ತಾ ಇಲ್ಲ. ಮನೆಯವ್ರು ಇರೋರು ಎಲ್ಲರೂ ಹೆದರ್ತಾರೆ ಅವರಿಗೆ, ಅವ್ರ ಹತ್ರ ಹೋಗಕ್ಕೂ ಹೆದರ್ತಾರೆ, ಅವ್ರಿಗೆ ಬಾಯಿ ಕೊಡೋದಕ್ಕೂ ಹೆದರ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವರಿಗೆ ಕರೆಕ್ಟ್ ಆಗಿ ಬಾಯಿ ಕೊಡ್ತಾ ಇರೋದು, ಒಂದು ಒಳ್ಳೆ ರೀತಿಯಲ್ಲಿ ರೇಗಿಸ್ತಾ ಇರೋದು, ಕಾಟ ಕೊಡ್ತಾ ಇರೋದು ಅಂದ್ರೆ ಗಿಲ್ಲಿ ಮಾತ್ರ. ಹೆದ್ರದೆ ಮಾಡದೆ ಅವ್ರಿಗೆ ಉತ್ತರ ಕೊಡ್ತಾ ಇರೋದು ಅಂದ್ರೆ ಗಿಲ್ಲಿ ಮಾತ್ರ. ಸೊ ನೋಡೋಣ ಏನಾಗುತ್ತೆ ಅಂತ. ಯಾಕೆ ಸುದೀಪ್ ಸರ್ ಅವ್ರಿಗೆ ಏನು ಹೇಳ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ವಾರದಲ್ಲಿ ಏನಾಗುತ್ತೆ, ಮತ್ತೆ ನೆಕ್ಸ್ಟ್ ಏನ್ ಮಾಡಬಹುದು, ಅವ್ರು ಫೈನಲ್ಸ್ ವರ್ಗೂ ಹೋಗ್ತಾರವಾ ಹೋಗಲ್ವಾ ನೋಡೋಣ. ಮುತ್ತು, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ತಂದೆ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಇಲ್ಲ, ಆಯ್ತಾ? ಕಷ್ಟ ಸುಖಕ್ಕೆ ಎತ್ತವರೇ ಬರ್ಬೇಕು ಹೊರತು ಯಾರು ಕೂಡ ಬರಲ್ಲ. ಹೌದು ಮಚ್ಚ, ಈ ಮಾತು ನಿಜ. ನಂಗೆ ಇವಾಗ ಅರ್ಥ ಆಗ್ತಿದೆ ಕಣೋ, ನಿಜವಾಗ. ಈ ಮುತ್ತು ಮಾತಾಡಕ್ ಇನ್ಸ್ಟಾಗ್ರಾಮ್ ದಾಗೆ ಬರ್ಬೇಕನ್? ಯಾಕೆ ಅಲ್ಲಿ ಬಗಲಾಗ ನಿಂತು ವಿಡಿಯೋ ಆಫ್ ಮಾಡ್ಕೊಂಡ್ ಹೇಳಿದ್ರೇನು ಕೇಳಕೇನು ಕಿವಿಗೇನು ನೀನ್ ಇಟ್ಕೊಂಡ ನಾವ ಇನ್ಸ್ಟಾಗ್ರಾಮ್ ದಾಗ ಬಂದ್ ಹೇಳ್ಬೇಕ ನೀನು? ಅವ್ನಿ ಟಾರ್ಚರ್ ಕೊಡೋದಲ್ಲ ನಮಗನ ತೇಲಾಡ್ಲಕ್ಕ. ಒಬ್ಬ ಸುಳ್ಳ ಮಕ್ಕಳೇ ಎಂದು ಸೇಣೆ ಆತಿರ್ಲಿ. ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ದರ್ಶನಿಗೆ ಪೆಟ್ ಸಿಗ್ತಾ ಇಲ್ಲ ಜೈಲಲ್ಲಿ. ಆಚೆ ಇರುವಾಗ ಯಾರ ಜೊತೆ ಬೆಡ್ ಹತ್ಬೇಕು ಹತ್ತಬಾರ್ದು ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಇವಾಗ ಜೈಲಲ್ಲಿ ಬೆಡ್ ಪರದಾಡೋ ದಿನ ಬರ್ತಾ ಇರ್ಲಿಲ್ಲ ಕಣಮ್ಮ. ಅವನ್ ಬೆಡ್ ಇಲ್ಲ, ನೀನೆ ಫ್ಲೋ ಬೆಡ್ ಅಂತ ಈಗ ಹೊಸ ಬಿಡೋರಲ್ಲ ಆ ತರನೇ ಇದೆಯೇ. ಹೋಗಿ ನೀನೇ ಮನಿಕೊಂಬಿಡು ಕೆಳಗಡೆ. ಅವ್ನ್ ಮ್ಯಾನ್ ಮನಿಕೊಂಡು ಒಂದ್ ಸ್ವಲ್ಪ ಅಗ್ರ ಆಗ್ಲಿ ಬಾಡಿ. ಬೆನ್ನೋವು ಕಮ್ಮಿ ಆಗೈತಂತೆ, ಒಂದ್ ಸ್ವಲ್ಪ ಬೆನ್ನೋವು ಬರ್ಲಿ ಈಗ. ಹಲೋ ಫ್ರೆಂಡ್ಸ್, ಅದರ್ ಮನಿ ಪೇರೆಂಟ್ಸ್ ಅಂಡ್ ನಮ್ ಮನಿ ಪೇರೆಂಟ್ಸ್ ಬಗ್ಗೆ ಮಾತಾಡಂ ಬರ್ರಿ. ಇವತ್ ಅದರ್ ಮನಿ ಪೇರೆಂಟ್ಸ್ ನೋಡ್ರಿ, ನಮ್ ಮಗಳ್ರಿ ಆಕಿ ಸೋಷಿಯಲ್ ಮೀಡಿಯಾ ದೊಡ್ಡ ಇನ್ಫ್ಲೂಯೆನ್ಸರ್. ಆಕಿಗೆ 30,000 ಫಾಲೋವರ್ಸ್ ಅರ್ರಿ. ಆಕಿಗೆ ಯಾವಾಗ್ಲೇ ಆಕ್ಟಿವ್ ಇರ್ತಾಳ್ರಿ ಸೋಷಿಯಲ್ ಮೀಡಿಯಾದಾಗ. ನೋಡ್ರಿ ಆಕಿನ್ ಕಂಟೆಂಟ್ ನೋಡಿ ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಲೈಕ್ ಮಾಡ್ತಾರ್ರಿ. ಸುದೀಪ್ ಸರ್ ಲೈಕ್ ಮಾಡ್ತಾರ್ರಿ ಆಕಿನ್ ಕಂಟೆಂಟ್ ಗ. ಅಷ್ಟೇ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳು ಕಾಂಟ್ಯಾಕ್ಟ್ ಮಾಡ್ತಾರ್ರಿ ನನ್ನ ಮಗಳಿಗೆ. ಅದಷ್ಟೇ ಬಿಡ್ರಿ, ಕಾಮೆಂಟ್ ಬಾಕ್ಸ್ ದಾಗ ಹೋಗಿ ನೋಡ್ರಿ, ಫಸ್ಟ್ ಅನುಶ್ರೀನೇ ಕಮೆಂಟ್ ಮಾಡಿರ್ತಾಳ ನನ್ನ ಮಗಳ ಕಂಟೆಂಟಿಗೆ. ಬಹಳ ಅಂದ್ರ ಬಹಳ ಫೇಮಸ್ ಆಗ್ಬಿಟ್ಟಾಳ್ರಿ ನನ್ ಮಗಳು ಅಂತಾರ. ಅದ ನಮ್ಮನಿ ಪೇರೆಂಟ್ಸ್ ಅದೇನ ಮಾಡ್ತಾರಲ್ಲ, ಅದು ಫೋನ್ದಾಗ ಏನದ ಟಿಕ್ ಟಾಕ್ ಮಾಡ್ತದ. ಕೆಲ್ಸ ಎಲ್ಲ ಬಗ್ಸಿಲ್ಲ, ಮತ್ತೇನ್ ಮಾಡ್ತದ? ಏನಾರ ಒಂದ್ ಮಾಡ್ಬೇಕಲ್ಲ, ಅದಾರ ಮಾಡ್ಕೊಂಡ್ ಕುಂದ್ರಬೇಕಂತ ಮಾಡ್ಕೊಂಡ್ ಕುಂದಿರ್ತದ. ಎದಕ್ ಬರ್ತದ್ರಿ ಫಾಲೋವರ್ಸ್? 4 ಲಕ್ಷ ಬಿಟ್ಟು 5 ಲಕ್ಷ ಇರಾವಲ್ದಾಗ ಅದ್ರ ಕೆಲ್ಸಕ್ಕೆ ಬರ್ತದ, ಬಗ್ಸಿಗೆ ಬರ್ತದ, ರೊಕ್ಕ ಬರ್ತದ. ಅದ್ರಲ್ಲಿ ಏನ ಬರಂಗಿಲ್ಲ. ಎದಕ್ ಮಾಡ್ಬೇಕು? ಅದ್ರಾಗ ಏನಾರ ಆದೇನು? ಸುಮ್ಮ ಟೈಮ್ ವೇಸ್ಟ್. ನಾವ್ ಅಂತ ಹೇಳಿ ಸಾಕಕತ್ತೀವಿ ಇದಕ್ಕ, ಇನ್ನೊಬ್ರ ಆದ್ರ ಯಾರು ಸಾಕಂಗಿಲ್ಲ ಇದಕ್ಕ. ಹೆಚ್ಚಿಗೆ ಗೊತ್ತಾ? ರೆಸ್ಪೆಕ್ಟ್ ಇಲ್ಲ. 4 ಲಕ್ಷ ಅಂದ್ರೆ ಎದಕ್ ಬರ್ತದ? ನಾವು 30,000 25,000 ಇದ್ದರೆ ಜಂಬ ಕೊಟ್ಕೊಂಡ್ರೆ ಫಾಲೋವರ್ಸ್ ಇದ್ದಾರೆ. ಫಾಲ್ತು ಆಗಿದೆ ಪೇರೆಂಟ್ಸ್ ಮುಂದೆ. ಈ ಅಶ್ವಿನಿ ಮೇಡಮ್ ಅವ್ರು ಏನು ಅಂತ ತಿಳ್ಕೊಂಡಿದ್ದಾರೆ. ಪಾಪ ಹುಡುಗಿಗೆ ಕರೆಕ್ಟ್ ಆಗಿ ಮಾತಾಡೋದಕ್ಕೂ ಬರಲ್ಲ ಕನ್ನಡನ, ಅಂತವ್ರಿಗೆ ಹೋಗಿ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಜಾನು ಇದಳಲ್ಲ, ಅವಳು ಜಾನು ಅಲ್ಲ, ಯಾರ್ದಾದ್ರೂ ಜಾನ್ ತಗೊಳ್ಳೋ ಅಂತವಳು ಅಂತ ನನಗ್ ಅನಿಸ್ತಾ ಇದೆ. ಇವ್ರಿಬ್ರು ಸೇರಿ ಇಷ್ಟೆಲ್ಲಾ ಮಾತಾಡ್ತಾ ಇದ್ದಾರೆ. ಹೇಳ್ಬೇಕು ಅಂದ್ರೆ ಆ ಹುಡುಗಿ ಬಗ್ಗೆ ನಿಜ ಹೇಳ್ಬೇಕು ಅಂದ್ರೆ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇರೋದೇ ಇವ್ರು. ಹೇಳ್ತಾರೆ ಕಂಟೆಂಟ್ ಕ್ರಿಯೇಟಿವ್ಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಒಟ್ನಲ್ಲಿ ಕಂಟೆಂಟ್ ಕ್ರಿಯೇಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಈ ಸಲ ಆದ್ರೂ ಸುದೀಪ್ ಸರಿ ಇದ್ರ ಬಗ್ಗೆ ಆಡ್ಲೇಬೇಕು. ಗೆಜ್ಜೆ ಅಲ್ಲಾಡ್ಸಿದೆಲ್ಲ ಇವರೇ, ಎಲ್ಲ ಅಲ್ಲಾಡ್ಸೋದವ್ರಿಗೂ ಅಲ್ಲಾಡಿಸ್ಬಿಟ್ಟು ಪಾಪ ಈಗ ತಗೊಂಡೋಗಿ ಆ ಹುಡುಗಿ ಮೇಲೆ ಹಾಕ್ತಾ ಇದ್ದಾರೆ. ಆ ಹುಡುಗಿ ಸೂಟ್ ಕೇಸನ್ನೆಲ್ಲ ತೆಗೆದ್ಬಿಟ್ಟು ನೀ ಎಲ್ಲಿಂದ ಬಂದಿದ್ಯಾ ಅಂತ ನಮಗೆ ಗೊತ್ತು, ನೀ ಕಾಡಲ್ಲಿ ಇರ್ಬೇಕಾಗಿತ್ತು, ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳ್ತಾರೆ. ಈ ನನ್ನ ಮಕ್ಳು ಈಗ ಇರೋದೇ ಕಾಡಲ್ಲಿ. ಪಾಪ ಆ ಹುಡುಗಿ, ಈ ನನ್ನ ಮಕ್ಳು ಪ್ರಾಣಿ, ಇಂಥ ಕ್ರೂರ ಪ್ರಾಣಿಗಳ ಮಧ್ಯೆ ಬಂದ್ ಸಿಕ್ಕಾಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ ಇವಾಗ. ಈ ಜಾನು ಮತ್ತೆ ಅವಳ ಜೊತೆ ಇರೋ ಒಂದು ಪ್ರಾಣಿ ಏನಿದೆ ಅಲ್ಲ, ಇವರಿಬ್ರು ಸೇರಿ ಬೇಕು ಅಂತ ಎಲ್ರನ್ನೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಅಶ್ವಿನಿ ಗೌಡ ಅವರಂತೂ
ತನ್ನನ್ನು ತಾನು ರಾಣಿ ಅಂತ ಈಗಲೂ ಕೂಡ ಬಿಂಬಿಸ್ತಾ ಇದ್ದಾರೆ ಅಂತ ನನಗನಿಸ್ತಾ ಇದೆ. ಯಾಕೆಂದ್ರೆ ಅವ್ರ ಆಕ್ಟೇ ಹಾಗೆ ಇದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆಟಿಟ್ಯೂಡ್ ಅವ್ರು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರ ಮುಂದೆ ಕೂಡ. ಅವ್ರಿಗೆ ಕರೆಕ್ಟ್ ಆಗಿ ಆನ್ಸರ್ ಕೊಡೋದು ಅಂದ್ರೆ, ಕರೆಕ್ಟ್ ಆಗಿ ಟಾಂಗ್ ಕೊಡೋದು ಅಂದ್ರೆ ಗಿಲ್ಲಿ ಮಾತ್ರ, ಅದು ಮಾತ್ರ ನಿಜ. ನನಗನ್ಸುತ್ತೆ ಈ ಅಮ್ಮ ಜಲ್ದಿ ಎಲಿಮಿನೇಟ್ ಆಗಲ್ಲ. ಯಾಕಂದ್ರೆ ಈ ಅಮ್ಮ ಇರೋದೇ TRPಗೋಸ್ಕರ. ಈ ಅಮ್ಮ ಇಲ್ಲ ಅಂದ್ರೆ ಯಾರ ಕಡೆಯಿಂದನೂ ಏನೂ ಇಲ್ಲ ನನಗನ್ಸಿರೋ ಪ್ರಕಾರ. ಈ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ, ಜಾನ್ವಿ ಮತ್ತೆ ರಕ್ಷಿತಾ, ಆಮೇಲೆ ಮಲ್ಲಮ್ಮ, ಇವರಿಷ್ಟು ಜನನ್ ಬಿಟ್ರೆ ಉಳಿದವರೆಲ್ಲ ಏನಿದಾರಲ್ಲ ಅಷ್ಟಕ್ಕಷ್ಟೇ ಇದಾರೆ. ಇವತ್ತಿನ ಎಪಿಸೋಡ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ರಕ್ಷಿತಾನ ಯಾವ ತರ ಟಾರ್ಗೆಟ್ ಮಾಡಿದ್ರು ಅಂತ. ಹಾಗೆ ಇನ್ನೊಂದು ಅನಿಸ್ತಾ ಇದೆ ನನಗೆ, ಧ್ರುವ ಇದಾರಲ್ಲ ಅವ್ರು ಒಂಥರ 2 ಫೇಸ್ ಇರೋರ್ ತರ. ಅಟ್ಲೀಸ್ಟ್ ಅಶ್ವಿನಿ ಗೌಡ ಅವರು ಜಗಳ ಅಂದ್ರೆ ಜಗಳ ಮಾಡ್ತಾರೆ, ಆದ್ರೆ ಧ್ರುವ ಆತರ ಅಲ್ಲ. ಯಾಕೋ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ತಂದಿಡ್ತಾ ಇದಾರೇನೋ ಅಂತ ನನಗ್ ಅನಿಸ್ತಾ ಇದೆ. ಅಂದ್ರೆ ಉಲ್ಟಾ ತರ ಅನಿಸ್ತಾ ಇದೆ, 2 ಮುಖದವರು ಅಂತ ನನಗ್ ಅನಿಸ್ತಾ ಇದೆ. ಸೊ ನಿಮಗೇನ್ ಅನ್ಸುತ್ತೆ ಈ ವಿಷಯದ ಬಗ್ಗೆ? ಕಿಚ್ಚ ಸರ್ ಈ ಸಲ ಮಾತಾಡ್ಬೇಕಾ, ಮಾತಾಡಬಾರ್ದಾ? ಮಾತಾಡಿದ್ರೆ ಅವ್ರು ಏನ್ ಮಾಡಬಹುದು, ಯಾವ ತರ ಸಿಟ್ಟಿಗೆ ಹೇಳ್ಬಹುದು? ಈ ಎಪಿಸೋಡ್ ಅಲ್ಲಿ ಯಾವಾಗ ಏನಾಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಒಬ್ರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿ ಅಶ್ವಿನಿ ಗೌಡ ಅವರು, ಮತ್ತೊಬ್ರು ಸುಮಾರು ಚಾನೆಲ್ಗಳಲ್ಲಿ ಆಂಕರ್ ಆಗಿ ಕಾರ್ಯನಿರ್ವಹಿಸಿದವರು ಜಾನ್ವಿ ಅವರು ಇವತ್ತು ಕೂತ್ಕೊಂಡು ಬಿಗ್ ಬಾಸ್ ಶೋ ಅಲ್ಲಿ ಎಸ್ ಕ್ಯಾಟಗರಿ ಅಂತ ಮಾತಾಡ್ತಾರಲ್ಲ, ಎಸ್ ಕ್ಯಾಟಗರಿ ಯಾವ್ದಕ್ಕೆ ಸೀಮಿತವಾಗಿರಬಹುದು, ಆದ್ರೆ ಅಶ್ವಿನಿ ಗೌಡ ನೀವ್ ತಗೊಂಡಿರೋ ಆ ವರ್ಡ್ ಇದೆಯಲ್ಲ, ಏನ್ರಿ ಮಾತಾಡ್ತೀರಾ ನೀವು ಮೀಡಿಯಾ ಮುಂದೆ ಕೂತ್ಕೊಂಡು? ನಿಮ್ಮ ಈ ಹುಚ್ಚೆಟ್ ಅಭಿಮಾನಿಗಳು ಬೇರೆ ಇರ್ತಾರಲ್ಲ, ಅವರು ಕೂಡ ಇದನ್ನೇ ನೋಡಿ ಕಲ್ತ್ಕೋಬೇಕು ನಿಮ್ಮಿಬ್ರನ್ನ ನೋಡಿ. ಅವ್ರು ಹೇಳೋದಲ್ದಲೆ ಜಾನ್ವಿ ಅವ್ರು ಹೇಳೋದಕ್ಕೆಲ್ಲ ಹಲ್ಗಿಸ್ಕೊಂಡು ಪ್ರತಿಯೊಂದಕ್ಕೂ ಹೂ ಅಂತ ಬಕೆಟ್ ಇಟ್ಕೊಂಡು ಹೋಗ್ತಿದಿರಲ್ಲ, ನೀವು ಶೋನ ಇಂಡಿವಿಜುವಲ್ ಆಗಿ ಆಡಕ್ ಬಂದಿದ್ದೀರಾ ಅಥವಾ ಗ್ರೂಪಿಸಂ ಮಾಡ್ಕೊಂಡು ನೀವಿಬ್ರೇ ಒಂದೇನಾದ್ರೂ ಉದಾರ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀರಾ? ನೀವು ಸೂಟ್ ಕೇಸ್ ಬ್ಯಾಗ್ ನ ಎಳೆದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಲ್ಲಿಂದ ಬಂದಿರೋದು ಅಂತ ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ ಹಾಕ್ತಾರೆ. ಅಲ್ಲೇ ಇದ್ದಂತಹ ಜಾನ್ವಿ ಕೂಡ ಅದನ್ನ ಕೇಳಿಸ್ಕೊಂಡು ಹಲ್ಲಿ ನಿಂತ್ಕೊಂಡು ನಿಂತಿರ್ತಾರೆ. ಅದೇನು ಉದ್ಧಾರ ಮಾಡ್ಬೇಕು ಅಂತ ಬಂದಿರ್ತಾರೋ ಇವರಿಬ್ರು ಸೇರ್ಕೊಂಡು ಗೊತ್ತಿಲ್ಲ. ಇವ್ರನ್ನೇ ಫಾಲೋ ಮಾಡ್ತಾ ಇದ್ರೆ ಕೆಲವರು ಇರ್ತಾರೆ, ಅದನ್ನೇ ನೋಡಿ ಅವರು ಕೂಡ ಆಚೆ ಕಲಿಬಾರ್ದಲ್ಲ. ಹಾಗಾಗಿ ಇವತ್ತು ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಇದಕ್ಕೆ ಏನಾದ್ರೂ ಒಂದು ಸರಿಯಾಗಿ ಟಕ್ಕರ್ ಕೊಡ್ಲೇಬೇಕು ಅವರಿಬ್ರಿಗೆ. ಐ ಥಿಂಕ್ ಅವರಿಬ್ರು ಸೂಕ್ತವಾಗಿ ಇರುವಂತಹ ಕ್ಯಾಂಡಿಡೇಟ್ಸ್ ಬಿಗ್ ಬಾಸ್ಗೆ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಈ ಒಂದು ಸಿಚುವೇಶನ್ ರೈಸ್ ಆಗ್ತಿರೋದು ಅವರ ಆಕ್ಚುಯಲ್ ಮುಖವಾಡಗಳನ್ನ ಆಚೆ ತರಿಸಬೇಕು ಅಂತಾನೆ ಈ ಸಿನಾರಿಯೋಗಳು ಕ್ರಿಯೇಟ್ ಆಗ್ತಿದ್ಯೋ ಏನೋ ಗೊತ್ತಿಲ್ಲ. ಇವ್ರು ಇರೋದು ಹೀಗಲ್ಲ, ಬೇರೆ ತರನೇ ಇದಾರೆ ಅನ್ನೋದನ್ನ ನಾವು ನೋಡಿ ಗೊತ್ತಾಗಬಹುದಲ್ಲ.